ಆಂಗ್ಲ ಭಾಷೆಯ ನಾಮಫಲಕದ ಕುರಿತಂತೆ ಕನ್ನಡ ಪರ ಹೋರಾಟಗಾರರು ಜನಜಾಗೃತಿ ರ್ಯಾಲಿಯನ್ನ ಮಾಡಿದ್ರು. ನಾರಾಯಣಗೌಡ ಬಂಧನಕ್ಕೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಕಿಡಿಕಾರಿ. ಆಂಗ್ಲ ಭಾಷೆಯ ನಾಮಫಲಕದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಗರಂ ಆಗಿವೆ. ಮತ್ತೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ತಮ್ಮ ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕ ರವಾನೆ ಮಾಡುತ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ಹಾಕದಂತೆ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನ ಹಾಕಿ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಇದು ಎಷ್ಟು ಸರಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕರವೇ ನಾರಾಯಣಗೌಡರು ಬಂಧನ ಮಾಡಿದ್ದಿದೆಯಲ್ಲ, ಜೊತೆಗೆ ಒಂದಷ್ಟು ಜನರನ್ನ ಕಾರ್ಯಕರ್ತರನ್ನ ಬಂಧಿಸಿದ್ದಿದೆಯಲ್ಲ, ಇದು ಅಕ್ಷಮ್ಯ. ಇಂಥ ಕೆಲಸ ಆಗಬಾರದು ಅಂತ ಎಚ್ಚರಿಕೆಯ ಸಂದೇಶವನ್ನ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಲ್ಲಿ ನೀಡಿರುವಂಥದ್ದು. ಆಂಗ್ಲ ಭಾಷೆ ನಾಮಫಲಕದ ವಿರುದ್ಧ ನಡೀತಾ ಇರುವಂಥ ಹೋರಾಟ ಇದು. ಬಹಳಷ್ಟು ಕನ್ನಡ ಪರ ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಜೊತೆಯಾಗಿ ನಿಂತುಕೊಂಡ್ರು. ಅದರ ಮುಂದುವರೆದ ಭಾಗ ನಾರಾಯಣಗೌಡರು ಸೇರಿದಂತೆ ಹಲವರ ಬಂಧನ ಆಗುತ್ತೆ. ನ್ಯಾಯಾಂಗ ಬಂಧನಕ್ಕೊಳಪಟ್ಟಿದ್ದಾರೆ. 14 ದಿವಸ ಇರಲೇಬೇಕು. ಇಂಥ ಸನ್ನಿವೇಶದಲ್ಲಿ ಆದಷ್ಟು ಬೇಗ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ತಿದ್ದಾರೆ. ಆದರೂ ಕೂಡ ಇದ್ಯಾವುದನ್ನು ಕೂಡ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಇಲ್ಲ. ಹಾಗಾಗಿ ಆಕ್ರೋಶದ ಕಟ್ಟೆಯಂತೂ ಒಡೆದಿದೆ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಕನ್ನಡ ಪರ ಸಂಘಟನೆ ಹೋರಾಟಗಾರರಾಗಿ ನಾವು ಕೇಳ್ಕೊಳ್ತಾ ಇರೋದು, ಮನವಿ ಮಾಡ್ಕೊಳ್ತಾ ಇರೋದಿಷ್ಟೇ. ಕನ್ನಡ ಪರ ಹೋರಾಟಗಾರರು ಕನ್ನಡದ ಬಗ್ಗೆ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ತಮ್ಮ ಪ್ರಾಣನ ಬಿಟ್ಟು ಯಾವುದೇ ಸಂಬಳ ಸಾರಿಗೆ ಇಲ್ದಲೆ ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಂದರೆ ಅದು ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ, ನಮ್ಮ ಕನ್ನಡತನವನ್ನು ಬೆಳೆಸಲಿಕ್ಕೆ, ಈ ಕನ್ನಡ ಸಾರ್ವಭೌಮತೆಯನ್ನು ಸಾರಲಿಕ್ಕೆ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲಿ ಹೊರಗಿನ ರಾಜ್ಯದಿಂದ ಬಂದು ಹೊಟ್ಟೆಪಾಡಿಗೆ ಅಂತ ಬಂದೇಳಿ ಕನ್ನಡಿಗರ ಮೇಲೆ ದೌರ್ಜನ್ಯ ಇರ್ತಕ್ಕಂಥ ಮತ್ತು ಎಲ್ಲ ಅವರ ಅಂಗಡಿ ಮುಗ್ಗಟ್ಟು ಏನು ಅವರ ವ್ಯವಹಾರಗಳಿದ್ದಾವೆ ಎಲ್ಲ ಕಡೆನೂ ಅವರ ಭಾಷೆ ಆಂಗ್ಲ ಭಾಷೆಯನ್ನು ಬಳಸ್ತಾ ಇರೋದನ್ನು ಸ್ವಲ್ಪ ಖಂಡಿಸಿ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಿ ಅಂತ ಕೇಳಿದ ತಕ್ಷಣ ನಮ್ಮಗಳ ಮೇಲೆ ಕೇಸ್ ಹಾಕಿಸ್ತಕ್ಕಂಥದ್ದು ಮತ್ತು ಕರ್ನಾಟಕ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದನ್ನು ನಾವು ಭಾಳ ಖಂಡಿಸ್ತಾ ಇದ್ದೇವೆ. ಹಾಗೆ ನಿನ್ನೆಯಿಂದ ಯಾರ್ಯಾರನ್ನ ಕನ್ನಡ ಪರ ಹೋರಾಟಗಾರರು, ಹಿರಿಯ ಹೋರಾಟಗಾರರು ಯಾರ್ಯಾರನ್ನ ನೀವು ಬಂಧಿಸ್ತಾ ಇದ್ದೀರಿ, ಸರ್ಕಾರದಿಂದ ಕಾನೂನನ್ನು ಮುಂದಿಟ್ಕೊಂಡು ಅವ್ರನ್ನೆಲ್ಲ ತಕ್ಷಣವೇ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂತಂದರೆ ನಾವು ನಾಳೆಯಿಂದ ನಮ್ಮ ಸಂಘಟನೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಸಂಪೂರ್ಣವಾಗಿ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಸೂಚನೆಯನ್ನು ಕೂಡ ಸಹಿತ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸಂಘಟನೆಯಿಂದ ಏನು ಬಂಧನವಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಅವರನ್ನು ಬಿಡುಗಡೆಗೊಳಿಸೋವರೆಗೂ ನಾವು ಮನೆ ಸೇರೋದಿಲ್ಲ. ಅವರು ಬಿಡುಗಡೆ ಆಗಲೇಬೇಕು. ಅವ್ರ ಮೇಲೆ ಯಾವುದೇ ಥರದ ಕೇಸ್ಗಳು ಆಗಬಾರ್ದು. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.